ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 9 ಭಗವದ್ ವಚನ ಆಧರಿಸಿದ ಉತ್ತರಗಳು. ಇದರಿಂದ ಇವತ್ತು 44ನೇ ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣ. ಶ್ಲೋಕ 44. ತಸ್ಮಾ ಇದಂ ಭಾಗವತಂ ಪುರಾಣಂ ದಶಲಕ್ಷಣಂ ಪ್ರೋಕ್ತಂ ಭಗವತಾ ಪ್ರಾಹ ಪ್ರೀತಃ ಪುತ್ರಾಯ ಭೂತಕೃತ್. ಅನುವಾದ: ಅನಂತರ ದೇವೋತ್ತಮ ಪುರುಷನಿಂದ ವರ್ಣಿತವಾದ 10 ಗುಣಲಕ್ಷಣಗಳನ್ನೊಳಗೊಂಡ ಪೂರಕ ವೇದ ಸಾಹಿತ್ಯವಾದ ಶ್ರೀಮದ್ ಭಾಗವತವನ್ನು ತಂದೆಯು ತೃಪ್ತಿಯಿಂದ ಪುತ್ರ ನಾರದನಿಗೆ ಹೇಳಿದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ಮಹರ್ಷಿ ನಾರದರು ತಂದೆಯನ್ನು ನೋಡ್ತಾರೆ, ಅಂದರೆ ಬ್ರಹ್ಮದೇವನನ್ನ. ಅವರು ಸಂತೋಷವಾಗಿರೋದನ್ನು ನೋಡಿ ನಂತರ ಅವರು ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ನನಗೆ ಈ ಭಗವಂತನ ಶಕ್ತಿಗಳ ಬಗ್ಗೆ ತಿಳ್ಕೋಬೇಕು ಅಂತ ಇಷ್ಟ, ಅದಕ್ಕೋಸ್ಕರ ನೀವು ಹೇಳಿ ಅಂತಂದ್ಬಿಟ್ಟು. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ನಂತರ ದೇವೋತ್ತಮ ಪುರುಷನಿಂದ ವರ್ಣಿತವಾದ, ಅಂದರೆ ಭಗವಂತನೇ ವರ್ಣನೆ ಮಾಡಿರುವಂತಹ 10 ಗುಣ ಮತ್ತೆ ಲಕ್ಷಣಗಳನ್ನು ಒಳಗೊಂಡಂತಹ ಪೂರಕ ವೇದ ಸಾಹಿತ್ಯ, ಅಂದರೆ ನಾವು ಏನೇ ವೇದ ಸಾಹಿತ್ಯಗಳನ್ನು ಓದಿದ್ರೂ ಇದನ್ನು ಓದಿದಾಗ ಆ ವೇದಗಳ ಅರ್ಥ ಆಗುತ್ತೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಅದಕ್ಕೆ ಪೂರಕವಾಗಿರುವಂತಹ ಶ್ರೀಮದ್ ಭಾಗವತವನ್ನು ಬ್ರಹ್ಮದೇವನು ತನ್ನ ಮಗನಾದ ನಾರದನಿಗೆ ಹೇಳ್ತಾನೆ. ಏನು ಹೇಳ್ತಾನೆ? ಆ 10 ಗುಣಲಕ್ಷಣಗಳು ಮುಂದೆ ಹೋಗ್ತಾ ನಮಗೆ ಗೊತ್ತಾಗತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಶ್ರೀಮದ್ ಭಾಗವತವು 4 ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿದ್ದರೂ ಅದಕ್ಕೆ 10 ಗುಣಲಕ್ಷಣಗಳಿದ್ದು ಅವನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಅಂದರೆ ಇಲ್ಲಿ ನಾವು ತಿಳ್ಕೊಂಡ್ವಲ್ವ, 2ನೇ ಅಧ್ಯಾಯದಲ್ಲಿ 4 ಶ್ಲೋಕಗಳಲ್ಲೇ ಭಗವಂತ ಕಂಪ್ಲೀಟ್ ಆಗಿ ಭಾಗವತದ ಸಾರವನ್ನು ಹೇಳಿದಾನೆ ಅಂತಂದ್ಬಿಟ್ಟು, ಆದರೂ ಕೂಡ ಅದಕ್ಕೆ 10 ಗುಣಲಕ್ಷಣಗಳಿದೆ. ಅಂದರೆ ಶ್ರೀಮದ್ ಭಾಗವತಕ್ಕೆ 10 ಗುಣಲಕ್ಷಣಗಳಿದೆ, ಅದನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಭಗವಂತ ಸೃಷ್ಟಿಗೂ ಮೊದಲೇ ಇದ್ದನೆಂದು 4 ಶ್ಲೋಕಗಳಲ್ಲಿ ಮೊದಲು ಹೇಳಲಾಗಿದೆ. ಹೀಗೆ ಶ್ರೀಮದ್ ಭಾಗವತದ ಪ್ರಾರಂಭವು ಜನ್ಮಾದಿ ಅಸ್ಯ ಎಂಬ ವೇದಾಂತ ಸೂತ್ರವನ್ನು ಒಳಗೊಂಡಿದೆ. ಜನ್ಮಾದಿ ಅಸ್ಯವು ಆರಂಭ, ಆದರೂ ಸೃಷ್ಟಿಯ ಪ್ರಾರಂಭದಿಂದ ಭಗವಂತನ ಪರಂಧಾಮದವರೆಗೆ ಅಸ್ತಿತ್ವದಲ್ಲಿರುವ ಪ್ರತಿಯೊಂದರ ಮೂಲ ಕಾರಣಕರ್ತನು ಭಗವಂತನೇ ಎಂದು ಆ ಶ್ಲೋಕಗಳಲ್ಲಿ ಹೇಳಿದೆ. ಅಂದರೆ ಅರ್ಥ ಏನು? ಭಗವಂತ ಯಾವಾಗಿಂದ ಇದ್ದಾನೆ ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವು ಸೃಷ್ಟಿ ಆದಮೇಲೆ ಇರುವಂಥವ್ರು. ಆದರೆ ಸೃಷ್ಟಿಗೂ ಮೊದಲು ಭಗವಂತ ಇದ್ದ ಅಂತಂದ್ಬಿಟ್ಟು ಆ 4 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಹೀಗೆ ಶ್ರೀಮದ್ ಭಾಗವತದ ಪ್ರಾರಂಭ ಕೂಡ ಯಾವ ಶ್ಲೋಕದಿಂದ ಆಗತ್ತೆ ಹೇಳಿ? ಜನ್ಮಾದಿ ಅಸ್ಯ ಅನ್ನುವಂತಹ ಒಂದು ವೇದಾಂತ ಸೂತ್ರದಿಂದ ಇದು ಶುರುವಾಗುತ್ತೆ. ಅಂದರೆ ಜನ್ಮಾದಿ ಅಸ್ಯ ಅಂತಂದರೆ ಆರಂಭ ಅಂತ ಅರ್ಥ, ಜನ್ಮದ ಆರಂಭದಿಂದ ಅಂತ ಅರ್ಥ. ಆದರೂ ಕೂಡ ಸೃಷ್ಟಿಯ ಪ್ರಾರಂಭದಿಂದ ಭಗವಂತನ ಪರಂಧಾಮದವರೆಗೆ, ಅಂದ್ರೆ ಏನು? ನಾವು ನೋಡ್ತಾ ಇರುವಂತ ಈ ಸೃಷ್ಟಿಯ ಪ್ರಾರಂಭದಿಂದ ಹಿಡಿದು ಭಗವಂತನ ಪರಂಧಾಮ, ಅದು ಕೊನೆಯ ಮೆಟ್ಲು ಅಂತ ಇಟ್ಕೊಳ್ಳೋಣ, ಅದು ಗುರಿ ನಮ್ಮದು ಅಲ್ವಾ? ಆ ಪರಂಧಾಮದವರೆಗೆ ಅಸ್ತಿತ್ವದಲ್ಲಿರುವಂತ ಪ್ರತಿಯೊಂದರ ಮೂಲ ಕಾರಣಕರ್ತ ಯಾರು? ಭಗವಂತನೇ ಅಂತಂದ್ಬಿಟ್ಟು ಆ ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಸಹಜವಾಗಿ ಅವು 10 ಗುಣಲಕ್ಷಣಗಳನ್ನೂ ವಿವರಿಸುತ್ತವೆ. ಭಗವಂತ ಹೇಳಿದ್ದು 4 ಶ್ಲೋಕಗಳನ್ನ ಮಾತ್ರ. ಹೀಗಾಗಿ ಉಳಿದ 17,996 ಶ್ಲೋಕಗಳು ನಿರುಪಯುಕ್ತ ಎಂದು ಯಾರೂ ತಪ್ಪು ಅರ್ಥ ವಿವರಣೆಗಳಿಂದ ತಪ್ಪಾಗಿ ತಿಳಿಯಬಾರದು. ಅಂದರೆ ಭಗವಂತನೇ ಎಲ್ಲದಕ್ಕೂ ಮೂಲ ಕಾರಣ ಅನ್ನೋದನ್ನ 4 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಸಹಜವಾಗಿ ಆ 10 ಗುಣಲಕ್ಷಣಗಳನ್ನು ಕೂಡ ಅದು ವಿವರಣೆ ಮಾಡುತ್ತೆ. ಈಗ ಭಗವಂತ ಹೇಳಿದ್ದು 4 ಶ್ಲೋಕ ಮಾತ್ರ, ಆದರೆ ಭಾಗವತದಲ್ಲಿರೋದು ಎಷ್ಟು? 18,000 ಶ್ಲೋಕಗಳು. ಹೀಗಾಗಿ 17,996 ಶ್ಲೋಕಗಳೆಲ್ಲ ವೇಸ್ಟಾ ಅಂತ ನಾವು ಯೋಚನೆ ಮಾಡಬಾರ್ದು. 4 ಶ್ಲೋಕಗಳು ಮಾತ್ರ ಇಂಪಾರ್ಟೆಂಟು, ಬೇರೆದೆಲ್ಲ ಬೇಕಾಗಿಲ್ಲ ಅಂತ ಅಲ್ಲ ಅದರ ಅರ್ಥ. ಆ ರೀತಿ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಅವರು ಇಂಪಾರ್ಟೆಂಟ್ ಆಗಿರುವಂಥ ಶ್ಲೋಕಗಳದು, ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಮಿಕ್ಕಿದೆಲ್ಲ ನಾವು ಬಿಟ್ಬಿಡ್ಬೇಕು ಅಂತಲ್ಲ.
ಮುಂದಿನ ಅಧ್ಯಾಯದಲ್ಲಿ ವಿವರಿಸಿರುವಂತೆ 10 ಗುಣಲಕ್ಷಣಗಳನ್ನು ಸರಿಯಾಗಿ ವಿವರಿಸಲು ಅನೇಕ ಶ್ಲೋಕಗಳು ಅಗತ್ಯವಾಗಿರುತ್ತವೆ. ತನ್ನಿಂದ ಕೇಳಿದ ವಿಚಾರವನ್ನು ವಿಸ್ತರಿಸುವಂತೆ ಬ್ರಹ್ಮದೇವರು ಮೊದಲೇ ನಾರದರಿಗೆ ಹೇಳಿದ್ದರು. ಇಲ್ಲಿ 10 ಗುಣಲಕ್ಷಣಗಳಿರುವಂಥ ಭಾಗವತವನ್ನು ವಿವರಣೆ ಮಾಡೋದಕ್ಕೆ ಹೊರಟಿದ್ದಾರೆ ಅಲ್ವಾ. ಅಂದರೆ ಆ 10 ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೀ 4 ಶ್ಲೋಕದಿಂದ ಆಗೋದಿಲ್ಲ. ಅದಕ್ಕೆ ಅಂತಾನೆ ಬೇರೆ ಬೇರೆ ಬೇಕಾದಷ್ಟು ಶ್ಲೋಕಗಳಿದೆ. ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಶ್ಲೋಕಗಳಿರೋದ್ರಿಂದ ನಮ್ಗೆ ಇನ್ನೂ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ ನೋಡಿ, ನಾವು ಸಾಮಾನ್ಯವಾಗಿ ತುಂಬ ಈಸಿಯಾಗಿರುವಂಥ ವಿಷಯವನ್ನು ಹೇಳ್ತಾ ಇರಬೇಕಾದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತೀವಿ. ಯಾಕೆ ಉದಾಹರಣೆ ಕೊಟ್ಟಾಗ ಅದು ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು. ಅದೇ ರೀತಿ ಇಲ್ಲಿ 4 ಶ್ಲೋಕಗಳಲ್ಲಿ ನಮಗೆ ಅರ್ಥ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಆ 10 ಗುಣಲಕ್ಷಣಗಳು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ಬೇರೆ ಒಂದು ಶ್ಲೋಕಗಳು ಎಷ್ಟು ಇದಾವೋ ಅವೆಲ್ಲ ಅದಕ್ಕೆ ಸಹಾಯ ಮಾಡುತ್ತೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಅಂದರೆ ಅದು ಅಗತ್ಯವಾಗಿ ಬೇಕು ಅಂತ ಇಲ್ಲಿ ಬ್ರಹ್ಮದೇವರು ಮೊದಲೇ ಹೇಳಿರ್ತಾರೆ ನಾರದ ಮುನಿಗಳಿಗೆ, ನಾನು ನಿನಗೆ ಏನು ಜ್ಞಾನವನ್ನು ಕೊಡ್ತೀನೋ ಅದನ್ನು ನೀನು ಬೇರೆಯವರಿಗೆ ಹೇಳಬೇಕು ಅಂತಂದ್ಬಿಟ್ಟು. ಅಂದರೆ ಬೇರೆಯವರಿಗೆ ಅದನ್ನು ವಿಸ್ತಾರ ಮಾಡಿ ಹೇಳಬೇಕು ಅಂತಂದ್ಬಿಟ್ಟು ನಾರದರಿಗೆ ಬ್ರಹ್ಮದೇವರು ಮೊದಲೇ ಹೇಳಿರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನು ಸಾರಭೂತವಾಗಿ ಶ್ರೀಲ ರೂಪ ಗೋಸ್ವಾಮಿಗಳಿಗೆ ಉಪದೇಶಿಸಿದ್ದರು. ಆದರೆ ಶಿಷ್ಯರಾದ ರೂಪ ಗೋಸ್ವಾಮಿಯವರು ಇದನ್ನು ವಿಸ್ತಾರವಾಗಿ ವಿವರಿಸಿದ್ದಾರೆ ಮತ್ತು ಇದೇ ವಿಷಯವನ್ನು ಜೀವ ಗೋಸ್ವಾಮಿಯವರು ಮತ್ತಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇನ್ನೂ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾವು ಈ ಎಲ್ಲ ಅಧಿಕೃತ ಭಕ್ತರನ್ನು ಅನುಸರಿಸಲು ಪ್ರಯತ್ನಿಸುತ್ತಿದ್ದೇವೆ. ಅಂದ್ರೆ ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ತಮ್ಮ ಹಿಂದಿನ ಗುರುಗಳು ಹೇಗೆ ಅದನ್ನ ತಗೊಂಡು ಬಂದಿದ್ದಾರೆ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ನಾರದರಿ ಬ್ರಹ್ಮ ಸಂಪ್ರದಾಯದಿಂದ ಬಂದಿರುವಂಥವ್ರೆ. ಈಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು, ಈ ಭಾಗವತದ ಸಾರವನ್ನ ಶ್ರೀಲ ರೂಪ ಗೋಸ್ವಾಮಿಗಳಿಗೆ ಇದನ್ನ ಉಪದೇಶ ಮಾಡಿದ್ರು. ಆದರೆ ಶಿಷ್ಯರಾದಂತಹ ರೂಪ ಗೋಸ್ವಾಮಿಯವರು ಏನ್ ಮಾಡಿದ್ರು, ಅವರು ಸಾರ ಅಷ್ಟೇ ಹೇಳಲಿಲ್ಲ, ಅದನ್ನ ವಿಸ್ತಾರವಾಗಿ, ಯಾಕಂದ್ರೆ ಅದನ್ನ ಮುಂದಿನ ಪೀಳಿಗೆಯವರು ಹೇಗಿದ್ರು ಅದಕ್ಕೆ ತಕ್ಕಂಗೆ ಅವರು ಹೇಳಬೇಕಿತ್ತಲ್ವ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿರುವಂಥವ್ರು ಇದ್ದಾಗ ಅದನ್ನು ಸವಿಸ್ತಾರವಾಗಿ ಹೇಳಿದಾಗ ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಂತ ಇರ್ತಾರೆ, ಅವರಿಗೆ ಸಾರವನ್ನು ಹೇಳಿದ್ರೆ ಸಾಕು, ಅವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ಏನಾಯಿತು, ಇವರು ವಿಸ್ತಾರವಾಗಿ ವಿವರಣೆ ಮಾಡಿದ್ರು. ಇದೇ ವಿಷಯವನ್ನು ಜೀವ ಗೋಸ್ವಾಮಿಯವರು ಏನು ಮಾಡಿದ್ರು, ಇನ್ನೂ ಅದನ್ನು ಸವಿಸ್ತಾರವಾಗಿ ಇನ್ನೂ ಚೆನ್ನಾಗಿ ಅರ್ಥ ಆಗೋ ರೀತಿ ಅವರು ಹೇಳಿದ್ರು. ಆಮೇಲೆ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಅದನ್ನು ಇನ್ನೂ ಸವಿಸ್ತಾರವಾಗಿ ಹೇಳಿದ್ದಾರೆ. ಇದೇ ರೀತಿ ಎಲ್ಲ ಭಕ್ತರನ್ನ ಅಧಿಕೃತರು ಅಂದರೆ ಅಧಿಕಾರ ಇರುವಂಥವ್ರು ಅಂಥ ಭಕ್ತರನ್ನ ಅನುಸರಣೆ ಮಾಡೋದಕ್ಕೆ ಅವರು ಹೇಗೆ ಮಾಡ್ಕೊಂಡು ಬಂದ್ರೋ, ಯಾವ ರೀತಿ ಅವ್ರು ನಡ್ಕೊಂಡು ಬಂದ್ರೋ ಅದೇ ಹಾದಿಯಲ್ಲಿ ನಾವು ಕೂಡ ನಡೀತಾ ಇದ್ದೀವಿ. ಅದಕ್ಕೆ ನಡೀತಾ ಇದ್ದೀವಿ ಅಂತ ಹೇಳಲಿಲ್ಲ, ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಹೀಗೆ ಶ್ರೀಮದ್ ಭಾಗವತವು ಒಂದು ಸಾಮಾನ್ಯ ಕಥಾ ಸಾಹಿತ್ಯವಲ್ಲ ಅಥವಾ ಲೌಕಿಕ ಸಾಹಿತ್ಯವಲ್ಲ, ಅದು ಅಪರಿಮಿತ ಶಕ್ತಿಯುಳ್ಳದ್ದು. ಆದರೆ ಯಾರೊಬ್ಬರೂ ಅವರ ಸಾಮರ್ಥ್ಯಾನುಸಾರ ಅದನ್ನು ವಿಸ್ತರಿಸಬಹುದು. ಆದರೂ ಭಾಗವತವನ್ನು ಇಂಥ ವಿಸ್ತರಣೆಯಿಂದ ಪೂರ್ಣಗೊಳಿಸಲಾಗದು. ಅಂದರೆ ಅರ್ಥ, ಈ ಶ್ರೀಮದ್ ಭಾಗವತ ಅನ್ನೋದು ಈಗ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಕತೆ ಪುಸ್ತಕ ಓದ್ತೀವಿ ನೋಡಿ, ಆ ರೀತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಲೌಕಿಕವಾದಂಥ ಒಂದು ಸಾಹಿತ್ಯದ ಪುಸ್ತಕ ಅಲ್ಲ ಇದು ಅಪರಿಮಿತವಾದಂತಹ ಶಕ್ತಿ ಇರುವಂಥದ್ದು. ಭಗವಂತ ಸ್ವಯಂ ಅಂತ ಹೇಳಿದಾರಲ್ವಾ, ಭಗವದ್ಗೀತೆ ಆಗಿರ್ಬೋದು ಭಾಗವತವಾಗಿರ್ಬೋದು, ಅದು ಭಗವಂತ ಸ್ವಯಂ, ಅದರಿಂದ ಅದು ಶಕ್ತಿಯುತವಾಗಿರುವಂಥದ್ದು. ಅದಕ್ಕೆ ಯಾರಾದರೂ ಆಗಿರ್ಬೋದು, ಅವರಿಗೆ ಇವಾಗ ಒಬ್ಬ ಗುರುಗಳು ಹೇಳಿದಾಗೆ ಅದನ್ನು ಹೇಳಬೇಕು ಅಂತೇನಿಲ್ಲ. ಇವರಿಗಿಂತ ಅವರಿಗೆ ಸಾಮರ್ಥ್ಯ ಜಾಸ್ತಿ ಇದ್ದರೆ ಇನ್ನೊಬ್ಬ ಗುರು ಅದನ್ನು ಇನ್ನೂ ವಿಸ್ತಾರವಾಗಿ ವರ್ಣನೆ ಮಾಡ್ಬೋದು. ಮತ್ತು ಕೇಳುಗನೂ ಅಷ್ಟೇ, ಶ್ರೋತ್ರನೂ ಕೂಡ ಅವನಿಗೆ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಅವನು ಗ್ರಹಣ ಮಾಡೋದಕ್ಕಾಗೋದು. ನಮ್ಮ ಪಾತ್ರೆ ಎಷ್ಟಿರುತ್ತೋ ಅಷ್ಟು ಅಮೃತವನ್ನು ಮಾತ್ರ ನಾವು ತಗೊಳ್ಳೋದಕ್ಕಾಗೋದಲ್ವಾ. ಪಾತ್ರೆಗಿಂತ ಜಾಸ್ತಿ ಅಮೃತ ಇದ್ರೂ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಯೋಗ್ಯತೆ, ನಮಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಮಾತ್ರ. ಅವರೇನೋ ಕೊಡ್ತಾ ಇರ್ತಾರೆ ಅಮೃತವನ್ನು, ಸಾಗರಗಟ್ಟಲೆ ಕೊಡ್ತಾ ಇರ್ತಾರೆ, ನಮಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಮಾತ್ರ ನಾವು ತಗೊಳ್ಳೋಕ್ಕಾಗೋದು. ಅದೇ ರೀತಿ ಗುರುಗಳು ಕೂಡ ಅವರ ಸಾಮರ್ಥ್ಯ ಏನಿದೆಯೋ ಅದಕ್ಕೆ ತಕ್ಕಂಗೆ
ಆ ಒಂದು ಶ್ರೀಮದ್ ಭಾಗವತವನ್ನು ಹೇಳ್ತಾ ಹೋಗ್ತಾರೆ, ಅದನ್ನು ವಿಸ್ತರಣೆ ಮಾಡಿಕೊಂಡು ಅವ್ರು ಹೇಳ್ತಾ ಹೋಗ್ತಾರೆ. ಆದರೂ ಕೂಡ ಅಷ್ಟು ಮಾಡಿದ್ರು ಭಾಗವತವನ್ನು ಇಂಥ ವಿಸ್ತರಣೆಗಳಿಂದ ಪೂರ್ಣ ಮಾಡೋದಕ್ಕಾಗೋದಿಲ್ಲ. ಹೇಳ್ತಾ ಇದ್ರೆ ಇನ್ನೂ ಇದ್ದೇ ಇರತ್ತೆ ಅದು. ಯಾಕೆ? ಭಗವಂತ ಅನಂತ ಅಂತಂದಮೇಲೆ ಅವನ ಶಕ್ತಿಗಳು ಅನಂತವಾಗಿರುತ್ತೆ, ಅವನ ಗುಣ, ರೂಪ, ಲೀಲೆಗಳು ಎಲ್ಲವೂ ಅನಂತವಾಗಿರುತ್ತೆ. ಅದು ಮುಗಿಯಲಾರದಂಥದ್ದು. ಶ್ರೀಮದ್ ಭಾಗವತವು ಭಗವಂತನ ಶಾಬ್ದಿಕ ಪ್ರತಿನಿಧಿ. ಆದ್ದರಿಂದ ಏಕಕಾಲದಲ್ಲಿ 4 ಶ್ಲೋಕಗಳಲ್ಲಿ ಹಾಗೂ 4 ಕೋಟಿ ಶ್ಲೋಕಗಳಲ್ಲಿ ಭಗವಂತನು ಅಣುವಿಗಿಂತ ಅಣು ಮತ್ತು ಅನಂತ ಆಕಾಶಕ್ಕಿಂತ ದೊಡ್ಡವನಾಗಿರುವಂತೆ ವಿವರಿಸಲ್ಪಟ್ಟಿದೆ. ಇದು ಶ್ರೀಮದ್ ಭಾಗವತದ ಶಕ್ತಿ. ನೋಡಿ, ಶ್ರೀಮದ್ ಭಾಗವತವನ್ನು ಭಗವಂತನ ಶಬ್ದದ ಪ್ರತಿನಿಧಿ ಅಂತ ಹೇಳಿದ್ದಾರೆ. ಇವಾಗ ಭಗವಂತನನ್ನು ನಾವು ರೂಪ ಇಲ್ಲದೆ ಇರೋನು ಅಂತಲೂ ಕೂಡ ಹೇಳೋದುಂಟು. ಅಂದರೆ ಅರ್ಥ ಏನು? ಭಗವಂತ ಯಾವ ರೂಪದಲ್ಲಿ ಬೇಕಾದರೂ ಇರಬಹುದು. ಆದರೆ ಅದೇ ರೀತಿ ಶ್ರೀಮದ್ ಭಾಗವತ ಬಂದು ಶಬ್ದದ ರೂಪದಲ್ಲಿ, ಅಂದರೆ ಏನು? ಭಗವಂತನೇ ಶಬ್ದದ ರೂಪದಲ್ಲಿ ಇದ್ದಾನೆ, ಆ ಶಬ್ದದ ಪ್ರತಿನಿಧಿಯಾಗಿದ್ದಾನವನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಏಕಕಾಲದಲ್ಲಿ 4 ಶ್ಲೋಕಗಳಲ್ಲಾಗಿರ್ಬೋದು, 4 ಕೋಟಿ ಶ್ಲೋಕಗಳಲ್ಲೇ ಅದನ್ನು ವಿವರಣೆ ಮಾಡಿ ಹೇಳಿರ್ಬೋದು. ಏನು ಹೇಳಿದ್ದಾರೆ? ಭಗವಂತ ಅಣುವಿಗಿಂತ ಅಣು ಮತ್ತು ಅನಂತಕ್ಕಿಂತ, ಅಂದರೆ ಆಕಾಶಕ್ಕಿಂತ ದೊಡ್ಡವನಾಗಿದ್ದಾನೆ ಅನ್ನೋದನ್ನು ವಿವರಣೆ ಮಾಡಿದ್ದಾರೆ. 4 ಶ್ಲೋಕಗಳಲ್ಲೂ ಕೂಡ ಅದೇ ವಿಷಯ ಇರೋದು. 40 ಕೋಟಿ ಇರಲಿ, 4 ಕೋಟಿನೇ ಇರಲಿ, ಇನ್ನು ಎಷ್ಟೇ ಕೋಟಿಗಳು ಬಂದರೂ ಕೂಡ ಅದರಲ್ಲೂ ಅದೇ ವಿಷಯ ಇರುವಂಥದ್ದು. ಇದು ಶ್ರೀಮದ್ ಭಾಗವತದ ಶಕ್ತಿ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಅಣುವಿಗಿಂತ ಅಣುವಾಗಿರ್ತಾನೆ, ಎಷ್ಟು ಚಿಕ್ಕವನಾಗಿ. ಯಾಕೆಂದರೆ ಒಂದು ಸ್ಮಾಲ್ ಆಟಮ್ ಅಂತ ಹೇಳ್ತೀವಲ್ವಾ, ತುಂಬ ಚಿಕ್ಕ ಅಣು ಅಂತ ಹೇಳ್ತೀವಲ್ವಾ, ಅದರಲ್ಲೂ ಭಗವಂತ ಇದ್ದಾನೆ ಅಂದಮೇಲೆ ಅಣುವಿಗಿಂತ ಚಿಕ್ಕವನಾದ ಅಲ್ವಾ. ಇನ್ನು ದೊಡ್ಡದಕ್ಕಿಂತ ದೊಡ್ಡದು ಅಂತಂದರೆ ಈ ಎಲ್ಲ ಸೃಷ್ಟಿಯನ್ನು ಆವರಿಸ್ಕೊಂಡಿದ್ದಾನೆ, ಅಂದರೆ ಆಕಾಶವನ್ನೇ ಆವರಿಸ್ಕೊಂಡಿದ್ದಾನೆ ಅಂತಂದರೆ ಆ ಆಕಾಶಕ್ಕಿಂತ ದೊಡ್ಡವನಾದರೆ ತಾನೇ ಅವನು ಒಳಗಡೆ ಅವೆಲ್ಲ ಹೋಗುತ್ತೆ. ಸೊ ಈಗ ಪ್ರಳಯ ಕಾಲದಲ್ಲಿ ಎಲ್ಲವೂ ಭಗವಂತನ ಒಳಗಡೆ ಹೋಗುತ್ತೆ ಅಂತಂದರೆ ಅವನು ಅದಕ್ಕಿಂತ ದೊಡ್ಡದಾಗಿದ್ದರೆ ತಾನೇ ಅವನು ಹೋಗೋದಕ್ಕೆ ಸಾಧ್ಯ. ಸೊ ಅದಕ್ಕೆ ದೊಡ್ಡದಕ್ಕಿಂತ ದೊಡ್ಡವನು, ಚಿಕ್ಕದಕ್ಕಿಂತ ತುಂಬ ಚಿಕ್ಕವನು. ಅದೇ ಶ್ರೀಮದ್ ಭಾಗವತದ ಶಕ್ತಿ. ಆ ವಿಷಯಗಳನ್ನು 4 ಶ್ಲೋಕಗಳಲ್ಲೂ ಹೇಳುತ್ತೆ, 4 ಕೋಟಿ ಶ್ಲೋಕದಲ್ಲೂ ಅದು ವಿವರಣೆ ಮಾಡಿ ಹೇಳುತ್ತೆ ಅಂತಂದ್ಬಿಟ್ಟು ಇದರ ಅರ್ಥ. ಅಂದರೆ ಚಿಕ್ಕದಾದ 4 ಶ್ಲೋಕಗಳಲ್ಲೇ ಈ ವಿವರಣೆಯನ್ನು ಕೊಡುತ್ತೆ. ಅದು 4 ಕೋಟಿ ಶ್ಲೋಕಗಳು ಅಂದರೆ ಅಷ್ಟೇ ವಿಷಯವನ್ನು ಎಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಲ್ವಾ, ಆ ರೀತಿ ಹೇಳೋದಕ್ಕೂ ತಯಾರಾಗಿದೆ. ಅದು ಶ್ರೀಮದ್ ಭಾಗವತದ ಶಕ್ತಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.